ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಲಂಕಾ ದಹನ. ಇಂದ್ರಜಿತು ಬಿಟ್ಟ ಬ್ರಹ್ಮಾಸ್ತ್ರಕ್ಕೆ ಆಂಜನೇಯನು ತಾನೇ ಸ್ವತಃ ಬಂಧಿತನಾಗಿ ರಾವಣನ ಸಭೆಗೆ ಬಂದನು. ಪೆಚ್ಚು ಮುಖದವನಂತೆ ನಟಿಸುತ್ತಿದ್ದ ಹನುಮಂತನನ್ನು ದೈತ್ಯೇಶನು ಕಂಡು ಪ್ರಶ್ನಿಸಿದನು. ಎಲ್ಲವೋ ಕಪಿಯೇ, ಲಂಕೆಗೆ ತಿಲಕ ಪ್ರಾಯದಂತಿರುವ ಅಶೋಕವನಕ್ಕೆ ಎಲ್ಲಿಂದ ಧಾವಿಸಿದೆ? ಲಂಕೆ ಕಂಪಿಸುವಂತೆ ಮಾಡಿದ ಈ ಕೃತ್ಯಗಳ ಹಿನ್ನೆಲೆ ಏನು? ನೀನಾಗಿಯೇ ದಾಳಿಯಿಟ್ಟೆಯ, ಅಥವಾ ನಿನ್ನ ಸೊಂಟಕ್ಕೆ ಹಗ್ಗ ಕಟ್ಟಿ ಇಲ್ಲಿಗೆ ಯಾರಾದರೂ ಕಳುಹಿಸಿದ್ದಾರೆಯೇ? ಮರದಿಂದ ಮರಕ್ಕೆ ಲಂಘಿಸುವ ನಿನ್ನಂತಹ ಪ್ರಾಣಿಗೆ ನಮ್ಮವರನ್ನು ಕೊಲ್ಲುವ ಅವಶ್ಯಕತೆಯಾದರೂ ಏನಿತ್ತು? ಇದೊಂದು ವಿಚಿತ್ರವಾಗಿ ಕಾಣುತ್ತಿದೆ. ಓರ್ವ ಮಂಗನು ದಾನವ ಶೂರರನ್ನು ಕೊಲ್ಲುವುದೆಂದರೇನು? ಆದರೂ ಇದು ವಾಸ್ತವವಾಗಿರುವುದರಿಂದ ಕ್ಷಣಾರ್ಧದೊಳಗೆ ಎಲ್ಲವನ್ನು ವಿವರಿಸು ಎಂದನು. ಅಯ್ಯ ದುಷ್ಟ ದಾನವೇಶ್ವರ, ನನ್ನನ್ನು ಯಾಕೆ ಪ್ರಶ್ನಿಸುತ್ತಿದ್ದೀಯ? ನಾನಾದರೂ ಭೂಮಂಡಲೇಶ್ವರನಾದ ಶ್ರೀಹರಿಯ ದೂತನು. ನಿನ್ನಲ್ಲಿಗೆ ಆಕಾಶ ಮಾರ್ಗವಾಗಿ ಆಗಮಿಸಿದ್ದೇನೆ ಎಂದನು. ಪುನಃ ಮಾರುತಿಯು ಮಂದಹಾಸವನ್ನು ಬೀರಿ, ರಾವಣ, ಯಾಕೆ ಬೊಬ್ಬಿರಿಯುವೆ? ನನ್ನ ಪ್ರಭು ರಾಘವನಿಲ್ಲದ ವೇಳೆ ಪಂಚವಟಿ ಕಾನನಕ್ಕೆ ಕಳ್ಳರಂತೆ ನುಗ್ಗಿ ಜಗದೇಕ ಮಾತೆ ಸೀತೆಯನ್ನು ಕದ್ದು ತಂದೆ. ಲೋಕೈಕ ವೀರನಾದ ಕೋಸಲೇಂದ್ರನಲ್ಲಿ ಬರಿದೇ ವೈರವನ್ನು ಕಟ್ಟಿಕೊಂಡು ಸಾಯಬೇಡ. ಅವನು ಪುರುಷರತ್ನ, ದಯಾಮಯ. ಅನ್ಯಾಯ ಮಾಡಿದ ವಾಲಿಯನ್ನು ಸಂಹರಿಸಿ ಸುಗ್ರೀವನಿಗೆ ರಾಜ್ಯದ ಅಧಿಪತ್ಯವನ್ನು ಕೊಡಿಸಿರುವನು. ತ್ಯಾಗದ ಪಂಚಾಂಗದ ಮೇಲೆ ಜೀವನದ ಸೌಧವನ್ನು ಕಟ್ಟಲು ಹೊರಟ ಮಹಾಮಹಿಮನು. ಜಾನಕಿ ದೇವಿಯು ನಿನ್ನ ವಶಳಾಗುವ ಭ್ರಮೆ ಬೇಡ. ಆ ಮಹಾದೇವಿ ಲಂಕೆಯನ್ನು ಹೊಕ್ಕ ಮೇಲೆ ಉದ್ಭವಿಸಿದ ಉತ್ಪಾತಗಳೇನು, ಅವಾಂತರಗಳೆಷ್ಟು? ಇದಾವುದನ್ನು ಗಣನೆಗೆ ತೆಗೆದುಕೊಳ್ಳದ ಅವಿವೇಕಿ ಪಾತಕಿಯಾದೆಯಲ್ಲ. ಹರಿಯುವ ಹಾವನ್ನು ಹಗ್ಗವೆಂದು ಭಾವಿಸಿ ಚೆಲ್ಲಾಟವಾಡಬೇಡ. ನಮ್ಮಂತಹವರಿಗೆ ಆ ದೇವಿಯು ಮಾತೆಯೂ ಹೌದು, ನಿನ್ನಂಥ ದುಷ್ಟರಿಗೆ ಮಾರಿಯೂ ಹೌದು. ಅರೆಕ್ಷಣ ಸ್ಮರಿಸಿದಾಗ ಹೃದಯ ಕಂಪಿಸುವ ಕರಾಳ ರಾತ್ರಿ ಆಕೆ. ಕಾಳಿಂಗ ಸರ್ಪವನ್ನು ಕುತ್ತಿಗೆಗೆ ಹಾಕಿಕೊಂಡು ಕೊಲ್ಲುವ ಹುಚ್ಚು ಧೈರ್ಯವನ್ನು ಮಾಡಬೇಡ. ವ್ಯರ್ಥವಾಗಿ ಸಾಯಬೇಡ ಎಂದು ಹೇಳಿದನು. ನಾನು ವಾಯುದೇವನ ಸುಪುತ್ರ. ರಾಮನ ಆಜ್ಞಾನುಧಾರಕನಾಗಿ ಸೀತಾನ್ವೇಷಣೆಗಾಗಿ ಈ ಲಂಕೆಗೆ ಪಾದಾರ್ಪಣೆ ಮಾಡಿದ್ದೇನೆ. ಕೊರಗಿ ಸೊರಗಿ ಜನಕ ಸುಪುತ್ರಿಯನ್ನು ಕಂಡು ನನ್ನ ಮನ ನೊಂದಿದೆ. ಇಷ್ಟು ಅನ್ಯಾಯಗಳಿಗೆ ಕಾರಣನಾದ ನಿನ್ನನ್ನು ಮುಖತಃ ಕಂಡು ಬುದ್ಧಿಯ 4 ವಾಕ್ಯವನ್ನು ಹೇಳಲು ನಿನ್ನ ಮಗನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರದಿಂದ ನಾನಾಗಿಯೇ ಕಟ್ಟಿಸಲ್ಪಟ್ಟು ಬಂದಿದ್ದೇನೆ. ನೀತಿಯ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ಮೂರ್ಖನು ನೀನಲ್ಲ. ನೀನು ಮಹಾ ತಪಸ್ವಿಯೂ ಹೌದಂತೆ. ಘೋರ ತಪಸ್ಸಿನಿಂದ ಕೈಲಾಸಪತಿಯನ್ನು ಒಲಿಸಿಕೊಂಡಿರುವುದು ಮಾತ್ರವಲ್ಲದೆ ತ್ರಿಭುವನದಲ್ಲಣನೆಂಬ ಖ್ಯಾತಿಯನ್ನು ಪಡೆದಿದ್ದೀಯ. ಹೀಗಿದ್ದರೂ ಮಹಾವಿಷ್ಣುವಿನಂತೆ ಪರಾಕ್ರಮಶಾಲಿಯಾದ ಶ್ರೀರಾಮನಲ್ಲಿ ನಿನ್ನ ಕೈ ಸಾಗದು. ಸೂರ್ಯೋದಯವಾದ ಮೇಲೆ ಮಿಂಚು ಹುಳ ಪ್ರಕಾಶಿಸದು ತಾನೆ. ವ್ರತ ದುರಹಂಕಾರದಿಂದ ಸಾಯಬೇಡ. ಹೆಣ್ಣು ಹುಚ್ಚಿನ ಪಿತ್ತದಿಂದ ಯಥಾರ್ಥತೆಯನ್ನು ಮರೆಯಬೇಡ. ರಾಮನಿಗೆ ಶರಣು ಬಾ. ಆರ್ತರಿಗೆ ಆಶ್ರಯ ಕೊಡುವ ದಾಶರಥಿ ಎಂದು ಸರ್ವ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಆ ಸಾಕೇತಾಧಿಪತಿ ಸರ್ವಾಪರಾಧವನ್ನು ಕ್ಷಮಿಸುವಂತೆ ಬೇಡಿಕೋ. ರಾಜವೈಭವದಿಂದ ಸೀತೆಯನ್ನು ಪುನಃ ರಾಮನಲ್ಲಿಗೆ ಕರೆದುಕೊಂಡು ಹೋಗಿ ಅವರಿಬ್ಬರ ಕಾಲು ಮುಟ್ಟಿ ನಮಸ್ಕರಿಸು. ಆಗ ತಾಪಸರ ವಂಶದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗಬಹುದು. ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿ ದೈತ್ಯನಾಗಿಯೇ ಸಾಯಬೇಡ. ಹುಟ್ಟಿದ ಕುಲಕ್ಕೆ ಕಳಂಕವನ್ನು ಹಚ್ಚಬೇಡ. ಶ್ರೇಷ್ಠ ಗುಣಗಳನ್ನು ಹೊಂದಿ ಚಿರಕಾಲ ಬಾಳಿ ಕೀರ್ತಿ ಸಂಪಾದಿಸುವ ಆದರ್ಶ ದೊರೆಯಾಗುವ ಬದಲಾಗಿ ಅನೀತಿ ಅನ್ಯಾಯವನ್ನು ಅನುಸರಿಸಿ ಚಿರಕಾಲ ಅಪಕೀರ್ತಿಯನ್ನು ಸಂಪಾದಿಸಬೇಡ. ಸ್ಥಿರ ಬುದ್ಧಿಯನ್ನು ತಂದುಕೋ. ಆಂಜನೇಯನ ನೀತಿವಾಕ್ಯಗಳು ಮತ್ತು ವೀರವಾಣಿಯು ರಾವಣನಿಗೆ ಪಥ್ಯವಾಗಲಿಲ್ಲ. ದುಷ್ಟ ದೈತ್ಯನಂತೆ ಕನಲಿ ಕೆಂಡವಾದನು. ಅಧಿಕ ಪ್ರಸಂಗವನ್ನು ಮಾಡುತ್ತಿರುವ ಹನುಮಂತನನ್ನು ಕೊಲ್ಲಿರಿ ಎಂಬುದಾಗಿ ಆಜ್ಞಾಪಿಸಿದನು. ಬಳಿಯಲ್ಲಿಯೇ ಇದ್ದ ವೈಷ್ಣವ ಶಿಖಾಮಣಿ ವಿಭೀಷಣನು ತನ್ನ ಸಮಾಧಾನದ ನೀತಿಯನ್ನು ವಾಕ್ಯಗಳಿಂದ ರಾವಣನನ್ನು ಎಚ್ಚರಿಸಿದನು. ಅಣ್ಣ, ನೀನು ಏನಾಡಿದೆ ಎಂಬ ಪರಿವೆಯಾದರೂ ಇದೆಯೇ? ಈತನು ರಾಜದೂತನಲ್ಲವೇ? ರಾಜಧರ್ಮದಂತೆಯೇ ನೀನು ನಡೆದುಕೊಳ್ಳುವುದು ಶೋಭೆಯಾಗುತ್ತದೆ. ರಾಮಕಿಂಕರನು ನಮ್ಮ ಸೆರೆಯಲ್ಲಿದ್ದರೂ ಆತನನ್ನು ಕೊಲ್ಲುವುದು ಧರ್ಮವಲ್ಲ.
ಭುವನದಲ್ಲಿ ಖ್ಯಾತಿಯನ್ನು ಪಡೆದ ನೀನು ಅತಿಯಾಗಿ ವರ್ತಿಸಬಾರದು. ನಿನ್ನ ಆದರ್ಶ ಇನ್ನಿತರರಿಗೆ ಮಾರ್ಗದರ್ಶನವಾಗಬೇಕು. ನಮ್ಮಿಂದ ಅತಿಕ್ರಮವಾಗಿದೆ. ಪೌಲಸ್ತ್ಯ ವಂಶದವರ ಮಾನ ಮರ್ಯಾದೆ ಬೀದಿ ಪಾಲಾಗುವ ಸಮಯವಿದಾಯಿತು. ಇನ್ನೊಮ್ಮೆ ಚೆನ್ನಾಗಿ ಯೋಚಿಸಿ ನೋಡು. ಧೂತವಧೆಯು ರಾಜನೀತಿಯ ಪ್ರಕಾರ ಸರ್ವತಾ ನಿಷಿದ್ಧವಾಗಿದೆ ಎಂದನು. ತಮ್ಮನ ಹಿತನುಡಿಯು ಕಿವಿಗೆ ಕರ್ಕಶವಾಯಿತು. ರಾವಣನ ಮನಸ್ಸು ಒಪ್ಪಲಿಲ್ಲ. ಮರ್ಕಟನಿಗೆ ಪ್ರಾಮುಖ್ಯವಾದದ್ದು ಬಾಲವು. ಆತನ ಬಾಲಕ್ಕೆ ಬೆಂಕಿಯನ್ನು ಕೊಟ್ಟು ಪ್ರಮುಖ ಮಾರ್ಗದಲ್ಲಿ ಮೆರವಣಿಗೆಗೈದು ಅವಮಾನ ಮಾಡಿ ಕಳುಹಿಸಿರಿ ಎಂದು ಆಜ್ಞಾಪಿಸಿದನು. ಒಂದು ವೇಳೆ ಬದುಕಿ ಉಳಿದರೂ ಬಾಲ ಸುಟ್ಟ ಮಂಗವನ್ನು ಉಳಿದ ಮರ್ಕಕಟಗಳು ತಮ್ಮ ಪಂಗಡದಲ್ಲಿ ಸೇರಿಸಿಕೊಳ್ಳಬಾರದೆಂಬುದೇ ರಾವಣನ ಉದ್ದೇಶವಾಗಿತ್ತು. ದಶವದನನ ಕಟ್ಟಪ್ಪಣೆಯ ಪ್ರಕಾರ ಸೇವಕರು ಒಟ್ಟು ಸೇರಿ ಬಾಲಕ್ಕೆ ಬಟ್ಟೆಗಳನ್ನು ಸುತ್ತಿದರು. ಬಾಲ ಬೆಳೆಯುತ್ತಾ ಹೋದಂತೆ ಇನ್ನಷ್ಟು ಚಿಂದಿ ಬಟ್ಟೆಗಳನ್ನು ಸುತ್ತಿ ಎಣ್ಣೆ ಸುರಿದರು. ಧಗಧಗಿಸುವ ಬೆಂಕಿಯ ಕೊಳ್ಳಿಗಳಿಂದ ಅಗ್ನಿಸ್ಪರ್ಶ ಮಾಡಿದರು. ಅಗ್ನಿರಾಜನ ಪ್ರದರ್ಶನ. ಅನಲನು ಧಗಧಗನೆ ಉರಿಯಲಾರಂಭಿಸಿದನು. ಬಾಲ ಸುಡುತ್ತಿರುವ ಕಪಿಯನ್ನು ತೋರಿಸುತ್ತಿದ್ದೇವೆ ಎಂದು ಬೊಬ್ಬಿಟ್ಟು ದುಷ್ಟದಾನವರು ಕೇಕೆ ಹಾಕುತ್ತಾ ಮೆರವಣಿಗೆಯಲ್ಲಿ ಕೊಂಡೊಯ್ದರು. ಆ ಸುತ್ತಾಟದಿಂದ ಲಂಕೆಯ ಮೂಲೆ ಮೂಲೆಯ ಪ್ರದರ್ಶನವನ್ನು ತಿಳಿದ ಹಾಗಾಯಿತೆಂದು ಭಾವಿಸಿ ಹನುಮಂತನು ದಾರಿಯುದ್ದಕ್ಕೆ ನಡೆದನು. ಆ ವಿಷಯ ವೈದೇಹಿಯ ಕಿವಿ ಮುಟ್ಟಿದಾಗ ಆಕೆಯು ಹೆದರಿ ಧಾರಾಕಾರವಾಗಿ ಕಣ್ಣೀರು ಸುರಿಸಿದಳು. ಉಮ್ಮಳಿಸುತ್ತಿರುವ ದುಃಖವನ್ನು ತಡೆಯಲಾಗದೆ ಭಗವಂತನಲ್ಲಿ ಮೊರೆಯಿಟ್ಟಳು. ಓ ದೇವ, ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಶ್ರೀರಾಮನನ್ನೇ ನಾನು ಧ್ಯಾನಿಸುವುದು ಸತ್ಯವಾಗಿದ್ದಲ್ಲಿ ಜಾತದೇವನು ಮುಖ್ಯ ಪ್ರಾಣನನ್ನು ಸುಡದಿರಲಿ. ಬೆಂಕಿಯು ತನ್ನ ನಿಜಗುಣವನ್ನು ಬಿಟ್ಟು ಪನ್ನೀರಿನಂತೆ ತಂಪನ್ನು ಹನುಮಂತನಿಗೆ ನೀಡಲಿ. ಆ ಭಕ್ತನಿಗೆ ಯಾವುದೇ ಅವಾಂತರ ಉಂಟಾಗದಿರಲಿ. ಅವನ ದಾರಿ ಸುಗಮವಾಗಲಿ. ಯಾವ ಅಪಾಯ ಅವಾಂತರಗಳು ಆ ಮಹಾನುಭಾವನನ್ನು ಬಾಧಿಸದಿರಲಿ ಎಂದು ಪ್ರಾರ್ಥಿಸಿದಳು. ಸಾಧ್ವಿಮಣಿಯ ಪ್ರಾಮಾಣಿಕ ಮೊರೆಯನ್ನು ಭಗವಂತನು ಆಲಿಸಿದನು. ಪತಿವ್ರತೆಯ ಪ್ರಾರ್ಥನೆ ಫಲ ನೀಡಿತು. ಹನುಮಂತನನ್ನು ಬೆಂಕಿ ಸುಡುತ್ತಿರುವುದು ವೀಕ್ಷಕರ ನೇತ್ರಗಳಿಗೆ ಕಂಡರೂ ಆಂಜನೇಯನಿಗೆ ಮಾತ್ರ ಶೀತಲದ ಅನುಭವವಾಯಿತು. ಕಾಲ ವಿಳಂಬ ಮಾಡಬಾರದಾಗಿ ನಿಶ್ಚಯಿಸಿ ಒಮ್ಮೆಲೆ ದಾನವ ಸಮೂಹದ ಮಧ್ಯದಿಂದ ಹನುಮಂತನು ನೆಗೆದನು. ಅಲ್ಲಿಂದ ಆಕಾಶ ಪಥವನ್ನೇರಿದ. ವೈಷ್ಣವ ಶಿಖಾಮಣಿ ವಿಭೀಷಣನ ಅರಮನೆಯೊಂದನ್ನು ಉಳಿದೆಲ್ಲವರ ವಾಸಸ್ಥಾನಕ್ಕೆ ಬಾಲದಿಂದ ಬೆಂಕಿ ಹಚ್ಚಿದನು. ಸ್ವಲ್ಪ ಹೊತ್ತಿನಲ್ಲಿಯೇ ನಗರವಿಡೀ ಬೆಂಕಿ ಹೊತ್ತಿಕೊಂಡಿತು. ಎಲ್ಲ ಮನೆಗಳು ನಾಶವಾದವು. ದೊಡ್ಡ ದೊಡ್ಡ ಕಟ್ಟಡ ಅಂಗಡಿಗಳು ನಿರ್ನಾಮವಾದವು. ಜನಗೋಳೆದ್ದರು. ಮನೆ ಮಾರು ಕಳೆದುಕೊಂಡ ದಾನವರು ಬೀದಿ ಪಾಲಾದರು. ಆಂಜನೇಯನು ಲಂಕಾ ಭಯಂಕರನಾದನು. ಸ್ವಲ್ಪ ಹೊತ್ತಿನಲ್ಲೇ ಸ್ವರ್ಣಲಂಕೆ ಅನಲನಿಗೆ ಆಹುತಿಯಾಯಿತು. ಪ್ರಜೆಗಳು ಹಾಹಾಕಾರ ಎಬ್ಬಿಸಿದರು. ಜನರ ಆಕ್ರಂದನವು ಎಂತಹ ಕಲ್ಲೆದೆಯನ್ನು ಕೂಡ ಮಿಡಿಯುವಂತೆ ಮಾಡಿತು. ದುಷ್ಟರ ಮನೆಗಳು ಆಹುತಿಯಾಗುವುದನ್ನು ಅಂಜನಾಸುತನು ನೋಡಿ ಆನಂದಿಸಿದನು. ತಕ್ಷಣವೇ ಆತನಿಗೆ ಜ್ಞಾನೋದಯ ಆಯಿತು. ಈ ವಿನೋದವು ಸಾಕು. ಈ ರೀತಿ ಇನ್ನು ಮುಂದುವರಿಸಿದರೆ ನನ್ನ ಒಡೆಯ ಸುಗ್ರೀವನೆಲ್ಲಿ ಕೋಪಿಸಿಕೊಳ್ಳುತ್ತಾನೆಯೋ ಎಂದು ನಗರದ ಹೊರದ್ವಾರದ ಬಳಿ ಇರುವ ಸಮುದ್ರದ ಬಳಿ ಹೋಗಿ ಬಾಲವನ್ನು ಮುಳುಗಿಸಿ ಬೆಂಕಿಯನ್ನು ನಂದಿಸಿಕೊಂಡನು. ಒಮ್ಮೆ ಮನದಲ್ಲಿ ಭಯವಾಯಿತು. ರಾಜಧಾನಿಯನ್ನು ಸುಟ್ಟಿದ್ದರಿಂದ ಆ ದಗದಗಿಸುವ ಜ್ವಾಲೆಯ ನಡುವೆ ತನ್ನಮ್ಮ ಸೀತಾದೇವಿಗೆ ಪ್ರಾಣಾಪಾಯವೇನಾದರೂ ಆಗಿದೆಯೋ ಎಂದು ನಡುಗಿದನು. ಮತ್ತೆ ಮನಸ್ಸಿಗೆ ಪುನಃ ಸಮಾಧಾನ ತಂದುಕೊಂಡು ರಾಮ ಕಾರ್ಯಕ್ಕೋಸ್ಕರ ಇಳಿದ ತನ್ನನ್ನೇ ಅಗ್ನಿ ಸುಡಲಿಲ್ಲವೆಂದಾಗ ಸೀತೆಯನ್ನು ಸುಡುವುದು ಹೇಗೆ ಎಂದು ಅಶೋಕವನಕ್ಕೆ ತೆರಳಿ ತುಂಟ ಮಗು ತಾಯಿಯ ಬಳಿ ಏನೂ ತಿಳಿಯದ ಹಾಗೆ ನಿಲ್ಲುವಂತೆ ಜಾನಕಿಯ ಸಮೀಪ ನಿಂತುಕೊಂಡನು. ಆಂಜನೇಯನನ್ನು ಜಾನಕಿ ಕಂಡು ಮುಗುಳ್ನಕ್ಕಳು. ಹನುಮಂತ, ನೀನೊಬ್ಬನೇ ಇವರೆಲ್ಲರನ್ನು ಕೊಲ್ಲಲು ಶಕ್ತನಿರುವೆಯಾದರೂ
ಶ್ರೀರಾಮನೇ ನಿಮ್ಮೆಲ್ಲರನ್ನೂ ಕೂಡಿಕೊಂಡು ಶೀಘ್ರದಲ್ಲಿ ಇಲ್ಲಿಗೆ ಪಾದ ಬೆಳೆಸಲಿ, ಬೇಗನೆ ತೆರಳು, ನಿನ್ನ ಪ್ರಯಾಣ ನಿರ್ವಿಘ್ನವಾಗಲಿ ಎಂದು ಹರಸಿದಳು ಎಂಬಲ್ಲಿಗೆ ಲಂಕಾದಹನ ಎಂಬ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.